ಹಾಯ್ ಫ್ರೆಂಡ್ಸ್, K15 ಫ್ಲೇವರ್ಸ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಬೇಸಿಗೆಗೆ ತುಂಬಾ ತಂಪಾಗೋಂಥ ರಾಗಿ ಹಾಲಿಂದ ಒಂದು ಸಮ್ಮರ್ ಡ್ರಿಂಕ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀವಿ. ಮೊದಲಿಗೆ ನಾನು ಈ ಥರ ಒಂದು ಲೋಟದಲ್ಲಿ 1/4 ಗ್ಲಾಸಷ್ಟು ರಾಗಿ ತೊಗೊಂಡಿದ್ದೀನಿ. ಇದನ್ನು ಒಂದು ದೊಡ್ಡದಾಗಿರೋ ಬೌಲಿಗೆ ಹಾಕ್ಕೊಂಡು ಕ್ಲೀನಾಗಿ ತೊಳಿಬೇಕು. ನಾವು ಹೊರಗಡೆಯಿಂದ ತಂದಿರೋ ರಾಗಿಲಿ ಒಂಥರ ಕಸ ಧೂಳೆಲ್ಲ ಜಾಸ್ತಿ ಇರೋದ್ರಿಂದ ಇದನ್ನು 4ರಿಂದ 5 ಸಲನಾದರೂ ತೊಳಿಬೇಕಾಗತ್ತೆ. ಈ ಥರ ರಾಗಿನ ಚೆನ್ನಾಗಿ ತೊಳೆದು ರಾಗಿ ನೆನೆಯೋಷ್ಟೇ ನೀರನ್ನು ಹಾಕಿ 4ರಿಂದ 5 ತಾಸು ನೆನೆಸ್ಬೇಕು. ಈ 4 ತಾಸಲ್ಲಿ ನಾನು ಜಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ರೆಡಿ ಸಿಗೋವಂಥ ಜಲ್ಲಿ ನಿಮ್ಗೆ ಇಷ್ಟವಾಗಿರೋ ಫ್ಲೇವರ್ ಯೂಸ್ ಮಾಡ್ಬೋದು ಅಥವಾ ಮನೇಲೇ ಮಾಡ್ಕೊಳ್ಬೋದು. ಇವಾಗ ನೋಡಿ, ನಾನಿಲ್ಲಿ 5 ತಾಸಿನ ನಂತರ ರಾಗಿನ ಮಿಕ್ಸರ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸರ್ ಮಾಡಬೇಕಿದ್ರೆ ಎಕ್ಸ್ಟ್ರಾ ನೀರು ಹಾಕೋದು ಬೇಕಾಗಲ್ಲ. ರಾಗಿ ನೆನೆಸ್ಬೇಕಿದ್ರೇ ನಾವು ಸ್ವಲ್ಪ ನೀರು ಹಾಕಿ ನೆನೆಸಿರ್ತೀವಲ್ಲ, ಅಷ್ಟೇ ಸಾಕಾಗತ್ತೆ. ಇದನ್ನು ಆದಷ್ಟು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆ ಅಥವಾ ಸ್ಟ್ರೈನರಿಂದ ಸೋಸಿದ್ರೆ ರಾಗಿ ಹಾಲು ಸಿಗತ್ತೆ. ಹೀಗೆ ನಾವು ಸ್ಪೂನ್ ಅಥವಾ ಕೈಯಲ್ಲಿ ಹಿಂಡ್ತಾ ಕಂಪ್ಲೀಟಾಗಿ ರಾಗಿ ಹಾಲನ್ನು ಸೋಸಬೇಕು. ಇವಾಗ ನೋಡಿ, ರಾಗಿ ಹಾಲು ಆದಷ್ಟು ಸೋಸ್ಕೊಂಡ್ಮೇಲೆ ನಮಗೆ ಲಾಸ್ಟಿಗೆ ಈ ಥರ ಸಿಗತ್ತಲ್ಲ, ಇದನ್ನೆಲ್ಲ ನಾವು ಮತ್ತೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು 1 ಗ್ಲಾಸ್ ನೀರು ಸೇರಿಸಿ ಇನ್ನೊಂದು ಸಲ ಮಿಕ್ಸರ್ ಮಾಡಿ ಇದನ್ನು ಸೋಸ್ಕೋಬೇಕು. ಈ ಥರ ಮಾಡೋದ್ರಿಂದ ನಮಗೆ ಸ್ವಲ್ಪನೂ ರಾಗಿ ಹಾಲು ವೇಸ್ಟ್ ಆಗಲ್ಲ. ಹೀಗೆ 1-2 ಸಲ ಮಿಕ್ಸರ್ ಮಾಡ್ಕೊಂಡ್ಮೇಲೆ ಲಾಸ್ಟಲ್ಲಿ ಇದೇನು ಉಳಿದಿರತ್ತಲ್ಲ, ಇದರಲ್ಲಿ ಮತ್ತೆ ರಾಗಿ ಹಾಲು ಸಿಗಲ್ಲ. ಇವಾಗ ನೋಡಿ, 4ರಿಂದ 5 ಗ್ಲಾಸ್ ಅಷ್ಟು ರಾಗಿ ಹಾಲು ಸಿಕ್ಕಿದೆ. ಸ್ವಲ್ಪ ತಣ್ಣಗಿರಲಿ ಅಂತ ನಾನಿಲ್ಲಿ ಐಸ್ ಕ್ಯೂಬ್ಸ್ ಹಾಕ್ತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಕಾಮ್ ಕಸ್ತೂರಿ ಬೀಜ, 1 ಕಪ್ ಕರ್ಬೂಜ ಹಣ್ಣು, ಅರ್ಧ ಕಪ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಜಲ್ಲಿ, 4 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ ಸಕ್ಕರೆ ಕರ್ಗೋ ತನಕ ಮಿಕ್ಸ್ ಮಾಡಿದರೆ ತುಂಬಾ ತಂಪಾಗಿರೋ ಸಮ್ಮರ್ ಡ್ರಿಂಕ್ ರೆಡಿ ಆಗುತ್ತೆ. ನೋಡೋದಕ್ಕೂ ತುಂಬ ಕಲರ್ಫುಲ್ ಆಗಿದೆ ಅಲ್ವಾ? ಹಾಗಿದ್ರೆ ನೀವು ಇವತ್ತಿನ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗಿತ್ತು ಅಂತ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.